2049ಕ್ಕೆ ಚೀನಾ ನಂಬರ್ 1 ಆರ್ಮಿ, ಅಮೆರಿಕ ಹಿಂದಿಕ್ಕೋಕೆ ಮೆಗಾ ಟಾರ್ಗೆಟ್, ಚೀನಾ ಡೇಂಜರ್ ಅಂತ ಅಮೆರಿಕ ಸೇನಾಧಿಕಾರಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಜಗತ್ತಿನ ಸ್ಟ್ರಾಂಗೆಸ್ಟ್ ಆರ್ಮಿಗಳು ಅಂತ ಬಂದಾಗ ಮೊದಲು ಅಮೆರಿಕ, ನಂತರ ರಷ್ಯಾ, ಚೀನಾ ಹಾಗೂ ಭಾರತೀಯ ಸೇನೆ ಸ್ಟ್ರಾಂಗೆಸ್ಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಆದರೆ ಮುಂದೊಂದಿನ ಭಾರತದ ಬದ್ಧವೈರಿ ಕುತಂತ್ರಿ ಚೀನಾ, ನಮ್ಮ ಗಡಿಯಲ್ಲೇ ಇರೋ ಚೀನಾ ವಿಶ್ವದ ನಂಬರ್ 1 ಆರ್ಮಿ ಆದರೆ ಹೇಗಿರುತ್ತೆ? ಇದೇನು ಉತ್ಪ್ರೇಕ್ಷೆ ಅಲ್ಲ, ಅಥವಾ ಯಾವುದೋ ಚೀನಾ ಪ್ರೇಮಿಗಳ ಮಾತಲ್ಲ. ಕೆಲವರಿದ್ದಾರೆ ಚೀನಾ ಪ್ರೇಮಿಗಳು, ಅವ್ರ ಮಾತಲ್ಲ ಇದು. ಅಮೆರಿಕ ಸೇನಾಧಿಕಾರಿಯೊಬ್ಬರು ಚೀನಾ ಜಗತ್ತಿನ ನಂಬರ್ 1 ಆರ್ಮಿ ಆಗತ್ತೆ ಅಂತ ಹೇಳಿದ್ದಾರೆ. ಖುದ್ದು ಚೀನಾ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದೆ. ಕಳೆದ 3 ದಶಕಗಳಲ್ಲಿ ಚೀನಾ ಸೇನಾ ಶಕ್ತಿ ಬೆಳೀತಿರೋ ವೇಗದಿಂದ ಡ್ರ್ಯಾಗನ್ ರಾಷ್ಟ್ರ ತನ್ನ ಗುರಿಯನ್ನು ಇನ್ನೂ ಬೇಗನೆ ಮುಟ್ಟಿದ್ರೂ ಆಶ್ಚರ್ಯ ಇಲ್ಲ ಅನ್ನೋ ರೀತಿ ಕೂಡ ಚರ್ಚೆ ಆಗ್ತಿದೆ. ಹಾಗಿದ್ರೆ ಚೀನಾ ನಂಬರ್ 1 ಸೇನೆ ಆಗೋಕೆ ಏನೆಲ್ಲ ಮಾಡ್ತಾ ಇದೆ? ಈಗಲೇ ಕಿಂಗ್ ಆಫ್ ಕಿತಾಪತಿಯಾಗಿರೋ ಚೀನಾ ಮುಂದೆ ಏನೆಲ್ಲ ಮಾಡಬಹುದು? ಒಂದು ಕಾಲದಲ್ಲಿ ಊಟಕ್ಕೂ ಗತಿ ಇಲ್ಲದ ರಾಷ್ಟ್ರ ಇಷ್ಟೊಂದು ಟೆಕ್ನಾಲಜಿ ಸಂಪಾದಿಸಿದ್ದು ಎಲ್ಲಿಂದ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. 90ರ ದಶಕಗಳ ಟಾಪ್ 4 ಶಕ್ತಿಯುತ ಆರ್ಮಿಗಳ ಲಿಸ್ಟ್ನಲ್ಲಿ ಅಮೆರಿಕ, ಫ್ರಾನ್ಸ್, ಜಪಾನ್, ಭಾರತಗಳಿದ್ವು. ರಷ್ಯನ್ ಆರ್ಮಿ ವೀಕ್ ಇತ್ತು. ಇಟಲಿ ಸೇನೆ ಚೀನಾಗಿಂತ ಸ್ಟ್ರಾಂಗ್ ಇತ್ತು. ಭಾರತಕ್ಕೆ ಚೀನಾ, ಪಾಕಿಸ್ತಾನಗಳ ತರ ಥ್ರೆಟ್ ಇರೋದ್ರಿಂದ ಇಂಡಿಯನ್ ಆರ್ಮಿ ಸ್ಟೇಬಲ್ ಆಗಿದ್ರೆ ಆಗ ತಾನೇ ಆರ್ಥಿಕ ಸುಧಾರಣೆ ಕಾಣ್ತಾ ಇದ್ದ ಚೀನಾ 1990ರಲ್ಲಿ 7ನೇ ಸ್ಥಾನದಲ್ಲಿತ್ತು. ಅಲ್ಲಿಂದ ನೇರವಾಗಿ 2024ಕ್ಕೆ ಬಂದರೆ ಪೀಪಲ್ಸ್ ಲಿಬರೇಷನ್ ಆರ್ಮಿ ಜಗತ್ತಿನ 3ನೇ ಅತಿ ಶಕ್ತಿಶಾಲಿ ಸೇನೆಯಾಗಿದೆ. ದೊಡ್ಡದು ಅಂತ ಬಂದಾಗ ನಂಬರ್ 1, ನಂಬರ್ 2 ಅಂತ ಆಲ್ರೆಡಿ ಕರ್ಕೊಳ್ತಾರೆ ಅವರು, ಸೈಜ್ ವೈಸ್ ಮತ್ತು ಸೈನಿಕರ ಸಂಖ್ಯೆ ಆಧಾರದ ಮೇಲೆ. ಆದರೆ ಅಷ್ಟೇ ಮ್ಯಾಟರ್ ಆಗಲ್ವಲ್ಲ, ಶಸ್ತ್ರಾಸ್ತ್ರಗಳ ಪ್ರಮಾಣ ಮತ್ತು ಅವುಗಳ ಕ್ವಾಲಿಟಿ ಕೂಡ ಮ್ಯಾಟರ್ ಆಗುತ್ತಲ್ಲ. ಹಾಗಾಗಿ ಅಮೆರಿಕ ರಷ್ಯಾವನ್ನ ಇವತ್ತಿಗೂ ಕೂಡ 1 and 2 ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ. ಇದೇ ಕಾರಣಕ್ಕೆ ಕೆಲವರು ಚೀನಾ ಆರ್ಮಿಯನ್ನ ಪೇಪರ್ ಆರ್ಮಿ, ಪೇಪರ್ ಡ್ರ್ಯಾಗನ್ ಅಂತ ಕೂಡ ಟೀಕಿಸ್ತಾರೆ. ಯಾಕಂದ್ರೆ ಅದಿದೆ, ಇದಿದೆ, ಅತ್ಯಾಧುನಿಕ ಇದೆ, 5th ಜನರೇಷನ್, 6th ಜನರೇಷನ್ ಅಂತೆಲ್ಲ ಹೇಳ್ತಾರೆ. ಫೈಟರ್ ಜೆಟ್ಗಳದ್ದು ಎಲ್ಲಿ ಟೆಸ್ಟ್ ಆಗಿದೆ? ಯಾವ ಯುದ್ಧ ಪಾಲ್ಗೊಂಡು ಇವರು ಟೆಸ್ಟ್ ಮಾಡಿದ್ದಾರೆ ಅಂತ ಆಗಬೇಕಲ್ಲ. ಇವರಿಗೆ ಎಕ್ಸ್ಪೀರಿಯನ್ಸೇ ಇಲ್ಲ, ಸುಮ್ಮನೆ ಪೇಪರ್ ಟೈಗರ್ಸ್ ಇವರು ಅನ್ನೋ ಟೀಕೆಯನ್ನು ಕೂಡ ಮಾಡಲಾಗುತ್ತೆ ಚೀನಾಗೆ. ಆದರೆ ಸ್ನೇಹಿತರೆ, ತೀರಾ ಇವ್ರನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಅತ್ಯಾಧುನಿಕ ಡಿಫೆನ್ಸ್ ಟೆಕ್ನಾಲಜಿಯನ್ನು ಅಚೀವ್ ಮಾಡ್ತಾ ಇದ್ದಾರೆ. ಸಾವಿರಾರು ವಿಮಾನಗಳ ಫ್ಲೀಟ್, ಸಂಖ್ಯೆಯಲ್ಲಿ ಅಮೆರಿಕಗಿಂತ ಹೆಚ್ಚು ವಾರ್ಶಿಪ್ಗಳಿರೋದು ಬೇರೆಯ ಆ್ಯಂಗಲ್ ಕೂಡ ಇದೆ ಈ ಸ್ಟೋರಿಗೆ ಅನ್ನೋದನ್ನು ಸಾರಿ ಹೇಳುತ್ತೆ. ಖುದ್ದು ಅಮೆರಿಕದ ಇಂಡೋ ಪ್ಯಾಸಿಫಿಕ್ ಕಮಾಂಡ್ನ ಮುಖ್ಯಸ್ಥ ಅಡ್ಮಿರಲ್ ಜಾನ್ ಸಿ ಆಕ್ವಿಲಿನೋ ಚೀನಾ ಬಳಿ ಶೀಘ್ರದಲ್ಲೇ ವಿಶ್ವದ ಅತಿ ದೊಡ್ಡ ಏರ್ ಫೋರ್ಸ್ ಇರುತ್ತೆ, ಹುಷಾರಂತ ಅಮೆರಿಕಾಗೆ, ಜಗತ್ತಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 3-4 ದಿನಕ್ಕೊಂದು ಯುದ್ಧ ವಿಮಾನ ತಯಾರಿ. ಪೀಪಲ್ಸ್ ಲಿಬರೇಷನ್ ಆರ್ಮಿ ನೇವಿ ಅಂದರೆ ಪ್ಲಾನ್, PLAN ಆ ರೀತಿನೇ ಇಟ್ಕೊಂಡಿರೋದವರು. ಹಾಗೂ ಏರ್ ಫೋರ್ಸ್, ಪೀಪಲ್ಸ್ ಲಿಬರೇಷನ್ ಆರ್ಮಿ ಏರ್ ಫೋರ್ಸ್, ಪ್ಲಾಫ್, PLAAF, ಫ್ಲಾಪ್ ಅಲ್ಲ, ಪ್ಲಾಫ್. ಇವುಗಳ ಬಳಿ ಸದ್ಯಕ್ಕೆ 3,150ಕ್ಕೂ ಅಧಿಕ ಸನ್ನದ್ಧ ಏರ್ಕ್ರಾಫ್ಟ್ಗಳಿವೆ. ಸದ್ಯಕ್ಕಿದು 13,000ಕ್ಕೂ ಅಧಿಕ ಏರ್ಕ್ರಾಫ್ಟ್ ಇಟ್ಕೊಂಡಿರುವ ಅಮೆರಿಕನ್ ಆರ್ಮಿಗಿಂತ ಹಲವು ಪಟ್ಟು ಕಮ್ಮಿ ಕಾಣಿಸ್ತಿರ್ಬೋದು. ಆದರೆ ಇತ್ತೀಚೆಗೆ ಚೀನಾ ಯುದ್ಧ ವಿಮಾನಗಳ ತಯಾರಿಕೆಗೆ ಭಾರಿ ವೇಗ ಕೊಟ್ಟಿದೆ. ವರ್ಷಕ್ಕೆ 60 J-20 5th ಜನರೇಷನ್ ವಿಮಾನಗಳನ್ನು ನಿಯೋಜಿಸ್ಕೊಳ್ತಾ ಇದೆ. ಶೀಘ್ರದಲ್ಲಿ ಈ ಸಂಖ್ಯೆ 100ಕ್ಕೆ ರೀಚ್ ಆಗುತ್ತೆ. ಅಂದರೆ 3-4 ದಿನಕ್ಕೊಂದು 5th ಜನರೇಷನ್ ಯುದ್ಧ ವಿಮಾನ ಚೀನಾ ಆರ್ಮಿ ಸೇರುತ್ತೆ. ಇವೆಲ್ಲ ಸ್ವಂತ ಬಳಕೆಗಾಗಿ ಮಾಡಿಕೊಳ್ಳೋದು. ಅಮೆರಿಕ ವರ್ಷಕ್ಕೆ 135 F-35ಗಳನ್ನು ರೆಡಿ ಮಾಡ್ತಾ ಇದ್ರು. ಇದರಲ್ಲಿ ಅರ್ಧಕ್ಕರ್ಧ ವಿದೇಶಗಳಿಗೆ ಹೋಗುತ್ತೆ. ಹಾಗಿದ್ರೆ ಚೀನಾಗೆ ಅಮೆರಿಕಗಿಂತ ವೇಗವಾಗಿ ಫೈಟರ್ ಜೆಟ್ಗಳನ್ನು ತಯಾರಿಸೋ ಸಾಮರ್ಥ್ಯ ಎಲ್ಲಿಂದ ಬಂತು? ಸೋವಿಯತ್ ವಿಮಾನಗಳ ರಿವರ್ಸ್ ಎಂಜಿನಿಯರಿಂಗ್. ಕೋಲ್ಡ್ ವಾರ್ ಟೈಮ್ನಲ್ಲಿ ಚೀನಾಗೆ ಲಾಭ. ಕೊರಿಯನ್ ಯುದ್ಧದ ಟೈಮ್ನಲ್ಲಿ ಚೀನಾ ಸೋವಿಯತ್ ಯೂನಿಯನ್ನ MiG-15 ವಿಮಾನಗಳನ್ನು ಬಳಸ್ತಾ ಇತ್ತು. ನಂತರ ಸೋವಿಯತ್ನಿಂದ ಲೈಸೆನ್ಸ್ ಪಡ್ಕೊಂಡು ದೇಸಿಯಾಗಿ ಅವುಗಳ ನಿರ್ಮಾಣ ಮಾಡೋಕೆ ಶುರು ಮಾಡಿತು. ಆದರೆ ಮುಂದೆ 2 ದೇಶಗಳ ಕಮ್ಯುನಿಸ್ಟ್ ಪಾರ್ಟಿಗಳ ಮಧ್ಯೆ ಬಿರುಕು ಉಂಟಾದಾಗ ಕನೆಕ್ಷನ್ ಕಟ್ಟಾಯಿತು. ಆದರೆ ಚೀನಾ ತನ್ನ ಬಳಿ ಇದ್ದ ಸೋವಿಯತ್ ವಿಮಾನಗಳನ್ನು ರಿವರ್ಸ್ ಎಂಜಿನಿಯರಿಂಗ್ ಮಾಡೋಕೆ ಶುರು ಮಾಡಿತು. ಅಂದರೆ ಅವುಗಳ ಡಿಸೈನ್, ಸ್ಟ್ರಕ್ಚರ್, ಕಾರ್ಯವೈಖರಿಗಳನ್ನು ಅನಲೈಸ್ ಮಾಡೋಕೆ, ಅವುಗಳನ್ನು ಬೇರೆ ಹೆಸರಲ್ಲಿ ಅಚ್ಚಿಡಿಸೋಕೆ ಶುರು ಮಾಡಿತು. 70-80ರ ದಶಕದಲ್ಲಿ ಅಮೆರಿಕ ಜೊತೆಗಿನ ಪಿಂಗ್ ಪಾಂಗ್ ಡಿಪ್ಲೊಮಸಿ ಮೂಲಕ ಒಂದಷ್ಟು ಅಮೆರಿಕನ್ ಟೆಕ್ನಾಲಜಿ ಪಡ್ಕೊಳ್ತು. 90ರ ದಶಕದಲ್ಲಿ ಡ್ರ್ಯಾಗನ್ ಸೇನಾ ಶಕ್ತಿಗೆ ಮತ್ತೆ ಬೂಸ್ಟ್ ಕೊಟ್ಟಿತ್ತು.
ರಷ್ಯಾದ ಸುಕೋಯ್ Su-27, Su-30 MKK, Su-35 ವಿಮಾನಗಳ ಖರೀದಿ ಹಾಗೂ ಡೆವಲಪ್ಮೆಂಟ್. ಚೀನಾ ಇವುಗಳನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಅಂದರೆ ಕಾಪಿ ಮಾಡಿ J-11, J-15 ಮತ್ತು J-16 ವಿಮಾನಗಳನ್ನು ರೆಡಿ ಮಾಡಿತು. ಮುಂದೆ 2004ರಲ್ಲಿ ತನ್ನ ವಾಯುಸೇನೆಗೆ ಸುಧಾರಣೆ ಮಾಡಿ ಅಫೆನ್ಸಿವ್ ಹಾಗೂ ಡಿಫೆನ್ಸಿವ್ ಎಬಿಲಿಟಿಗಳನ್ನು ಬ್ಯಾಲೆನ್ಸ್ ಮಾಡೋಕೆ ಕ್ರಮ ತಗೊಳ್ಳಿತು. ಇಸ್ರೇಲ್ ಹೆಲ್ಪ್ ತಗೊಂಡು ಚೆಂಗ್ಡು J-10 ಡಿಸೈನ್ ಮಾಡಿತು. ಚೆಂಗ್ಡು J-20, ಶನ್ಯಾಂಗ್ J-31, JF-17ಗಳ ತಯಾರಿಕೆ ಶುರು ಮಾಡಿತು. 2000ನೇ ದಶಕದಲ್ಲೇ ಏರಿಯಲ್ ರಿಫ್ಯೂಯಲಿಂಗ್ ಸೇರಿ ಹಲವು ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿತು. ಕೇವಲ ಫೈಟರ್ ಜೆಟ್ಗಳಲ್ಲ, ಲಾಂಗ್ ರೇಂಜ್ ಬಾಂಬರ್ಗಳು, ಬೃಹತ್ ಕಾರ್ಗೋ ವಿಮಾನಗಳು, ಏರ್ ಬೋರ್ನ್ ಅರ್ಲಿ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್, ಹಲವು ವೆರೈಟಿಯ ಹೆಲಿಕಾಪ್ಟರ್ಸ್, ಡ್ರೋನ್ಗಳನ್ನು ದೊಡ್ಡ ಮಟ್ಟದಲ್ಲಿ ತಾನೇ ತಯಾರಿಸೋಕೆ ಶುರು ಮಾಡಿತು. ಸ್ವಂತ ಟರ್ಬೋ ಫ್ಯಾನ್ ಇಂಜಿನ್, ಸ್ಟೆಲ್ತ್ ಟೆಕ್ನಾಲಜಿ, ಅತ್ಯಾಧುನಿಕ ಮಿಸೈಲ್ ಸೇರಿದ ಹಾಗೆ ವಾಯುಪಡೆಗೆ ಬೇಕಾದ ವೆಪನ್ ಸಿಸ್ಟಮ್, ರೆಡಾರ್ ತಯಾರಿಕೆ ಶುರು ಮಾಡಿ ಮಿಲಿಟರಿ ಶಕ್ತಿಯಲ್ಲಿ ಪಾಶ್ಚಿಮಾತ್ಯ ದೇಶಗಳೊಂದಿಗಿದ್ದ ಅಂತರವನ್ನು ಕಮ್ಮಿ ಮಾಡಿಕೊಳ್ತು. ಚೀನಾದಲ್ಲಿವೆ 5 ಥಿಯೇಟರ್ ಕಮಾಂಡ್ಸ್. ಇಂಡಿಯನ್ ಆರ್ಮಿ ಈಗ ಥಿಯೇಟರ್ ಕಮಾಂಡ್ಗಳ ರಚನೆಗೆ ಚಿಂತನೆ ನಡೆಸ್ತಾ ಇದೆ. ಆದರೆ ಚೀನಾ ಏರ್ಫೋರ್ಸ್ನಲ್ಲಿ 5 ಥಿಯೇಟರ್ ಕಮಾಂಡ್ಗಳಿವೆ. ಥಿಯೇಟರ್ ಕಮಾಂಡ್ ಅಂದರೆ ಸೇನೆಯ 3 ಪಡೆಗಳಿರೋ ಕಮಾಂಡ್ಗಳು. ಚೈನೀಸ್ ಥಿಯೇಟರ್ ಕಮಾಂಡ್ಗಳಿಗೆ ನಿರಂತರ ಜಂಟಿ ಸಮರಾಭ್ಯಾಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಯುದ್ಧ ಮಾಡಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ. ಒಟ್ಟಾರೆಯಾಗಿ ಚೀನಾ ಏರ್ಫೋರ್ಸ್ ಬಳಿ 150 ಮಿಲಿಟರಿ ಏರ್ಫೀಲ್ಡ್ಗಳಿದ್ದು 5 ಕಮಾಂಡ್ಗಳಿಗೂ ಇವುಗಳನ್ನು ಹಂಚಲಾಗಿದೆ. ಅಂದಹಾಗೆ ಭಾರತದಲ್ಲಿರೋದು ಸುಮಾರು 60 ಏರ್ಫೀಲ್ಡ್ಸ್ ಅಷ್ಟೇ. ಸ್ನೇಹಿತರೆ, ಭಾರತದ HALನಲ್ಲಿ 28,000 ಎಂಪ್ಲಾಯೀಸ್ ಇದ್ದರೆ ಚೀನಾದ ಏವಿಯೇಷನ್ ಇಂಡಸ್ಟ್ರಿ ಕಾರ್ಪೊರೇಷನ್ ಆಫ್ ಚೈನಾ ಅಥವಾ AVICನಲ್ಲಿ 4.2 ಲಕ್ಷ ಎಂಪ್ಲಾಯೀಸ್ ಇದ್ದಾರೆ. ಈ ಕಂಪನಿ ಅಡಿಯಲ್ಲಿ 100 ಸಬ್ಸಿಡರಿ ಕಂಪನಿಗಳಿವೆ. ಇದೇ ಕಾರಣಕ್ಕೆ ಚೀನಾದಲ್ಲಿ ರಷ್ಯಾಗಿಂತ ಹೆಚ್ಚು ಕಾಂಬ್ಯಾಟ್ ರೆಡಿ ಏರ್ ಕ್ರಾಫ್ಟ್ಸ್ ಇರೋದು. ನಮ್ಮಲ್ಲಿ 750 ಕಾರ್ಯಸನ್ನದ್ಧ ಫೈಟರ್ ಜೆಟ್ಗಳು. ಬರೀ ಮಿಲಿಟರಿ ಏರ್ಕ್ರಾಫ್ಟ್ ಅಂದರೆ ಎಲ್ಲದೂ ಬರುತ್ತೆ. ಫೈಟರ್ ಜೆಟ್ಗಳ ಬಗ್ಗೆ ಮಾತಾಡ್ತಿದ್ದೀವಿ. 750 ಇದ್ರೆ ಚೀನಾ ಬಳಿ 1700ಕ್ಕೂ ಅಧಿಕ ಇದೆ. ನಮ್ಮ ಹತ್ರ ಸುಮಾರೆಲ್ಲ ರಿಟೈರ್ಮೆಂಟ್ಗೆ ಹತ್ತಿರ ಬರ್ತಾ ಇದ್ದಾವೆ. ಹಳೆದೆಲ್ಲ ಸೇರ್ಬಿಟ್ಟು ಹೇಳ್ತಿರೋದು ನಾವು. ನಂಬರ್ 1 ಸೇನೆಯಾಗೋಕೆ ಗೇಮ್ ಪ್ಲಾನ್ ರೆಡಿ. ಇನ್ನೊಂದೇ ವರ್ಷದಲ್ಲಿ ಅಂದರೆ 2025ರ ಅಂತ್ಯಕ್ಕೆ ಜಗತ್ತಲ್ಲಿರೋ ಎಲ್ಲ ರೀತಿಯ ಅತ್ಯಾಧುನಿಕ ಡಿಫೆನ್ಸ್ ಟೆಕ್ನಾಲಜಿ ಅಳವಡಿಸ್ಕೊಳ್ಳೋಕೆ ಚೀನಾ ಮುಂದಾಗಿದೆ. 2027ರ ಒಳಗೆ ಒಂದು ವೇಳೆ ಜಿಯೋ ಪೊಲಿಟಿಕಲ್ ರಿಸ್ಕ್ ತಗೊಳ್ಳೋಕೆ ರೆಡಿ ಆದರೆ ತೈವಾನ್ ಮೇಲೆ ಆಕ್ರಮಣ ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನು ರೆಡಿ ಮಾಡಿಕೊಂಡಾಗಿದೆ ಚೀನಾ. ಇನ್ನಷ್ಟು ಮಾಡಿಕೊಳ್ತಾ ಇದೆ. 2035ರ ವೇಳೆಗೆ ಅಮೆರಿಕನ್ ಸೇನೆಗೆ ನೆಕ್ ಟು ನೆಕ್ ಎದೆ ಕೊಟ್ಟು ನಿಲ್ಲುವಷ್ಟು ಆ ಮಟ್ಟಿಗೆ ಬೆಳೆಯೋ ಟಾರ್ಗೆಟನ್ನು ಚೀನಾ ಹಾಕ್ಕೊಂಡಿದೆ. 2049ಕ್ಕೆ ಅಮೆರಿಕವನ್ನು ಓವರ್ಟೇಕ್ ಮಾಡಿ ನಂಬರ್ 1 ಆರ್ಮಿ ಆಗೋಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಅದಕ್ಕಾಗಿ ಚೀನಾ ಫೋಕಸ್ ಮಾಡ್ತಿರೋದು ಮಾಡರ್ನ್ ಟೆಕ್ನಾಲಜಿ ಮೇಲೆ. ಸ್ಟೆಲ್ತ್ ಕಾಲ ಮುಗಿತು. ಈಗ ಕೌಂಟರ್ ಸ್ಟೆಲ್ತ್, ಕೌಂಟರ್ ಸ್ಪೇಸ್, ಆಟೋಮ್ಯಾಟಿಕ್ ಸಿಸ್ಟಮ್ಸ್, ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್, ಡಿರೆಕ್ಟೆಡ್ ಎನರ್ಜಿ ಸಿಸ್ಟಮ್ಗಳ ಕಡೆಗೆ ಮುಖ ಮಾಡಿದೆ. ಡಿರೆಕ್ಟೆಡ್ ಎನರ್ಜಿ ವೆಪನ್ ಅಂದರೆ ಲೇಸರ್ ವೆಪನ್ ರೀತಿಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಸ್ಟಮ್ಸ್. PLA ಬಜೆಟ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. 2024ರಲ್ಲಿ 7.2% ಜಂಪ್ ಆಗಿದೆ. ರಷ್ಯಾ ಅಮೆರಿಕದೊಂದಿಗೆ ಕೋಲ್ಡ್ ವಾರ್ ಮಾಡಿತ್ತು. ಆದರೆ ಚೀನಾ ನೇರ ಕಾಂಪಿಟೇಷನ್ಗಿಳಿದಿದೆ. 2035ರವರೆಗೆ ಬರೋಬ್ಬರಿ 1,000 J-20 ಫೈಟರ್ ಜೆಟ್ ನಿಯೋಜನೆಗೆ ಪ್ಲಾನ್ ಮಾಡಿಕೊಂಡಿದೆ. 2025ಕ್ಕೆ H-20 ಅನ್ನೋ ಹೊಸ ಬಾಂಬರ್ ನಿಯೋಜಿಸ್ಕೊಳ್ತಾರೆ. ಇದು ರೆಗ್ಯುಲರ್ ಬಾಂಬರ್ಗಳ ಥರ ಇರಲ್ಲ. ಇದು ಫೈಟರ್ ಜೆಟ್ಗಳ ಫ್ಲೈಯಿಂಗ್ ವಿಂಗ್ ಡಿಸೈನ್ ಇರುತ್ತೆ ಇದಕ್ಕೆ. ಈಗ ಆಲ್ರೆಡಿ ಚೀನಾ ಬಳಿ 50 YY-20 ಏರಿಯಲ್ ರಿಫ್ಯೂಯಲಿಂಗ್ ವಿಮಾನಗಳಿದೆ. ಇವುಗಳ ಸಂಖ್ಯೆಯನ್ನು ಇನ್ನೂ ಜಾಸ್ತಿ ಮಾಡ್ತಾ ಇದೆ. ಇದು ಯಾವ ಥರ ವಿಮಾನಗಳು ಗೊತ್ತಾ? ಹಾರುವ ಪೆಟ್ರೋಲ್ ಬಂಕ್ಗಳಿದ್ದ ಹಾಗೆ. ಇವುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಚೀನಾದ ಯುದ್ಧ ವಿಮಾನಗಳು ಆಕಾಶದಲ್ಲೇ ಇರೋ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಕೆಳಗೆ ಇಳಿಬೇಕಂತಾನೆ ಇಲ್ಲ, ಆಕಾಶದಲ್ಲೇ ರಿಫ್ಯೂಲಿಂಗ್ ಮಾಡ್ಬೋದು. ಇನ್ನು WS ಸೀರೀಸ್ನ ಇಂಜಿನ್ಗಳ ಅಭಿವೃದ್ಧಿಯಿಂದ ರಷ್ಯಾ ಇಂಜಿನ್ಗಳನ್ನು ಒಂದೊಂದಾಗಿ ಎಲಿಮಿನೇಟ್ ಮಾಡ್ತಾ ಇದೆ. ವಾರ್ನಿಂಗ್ ಸಿಸ್ಟಮ್ಗೆ ನೆಲದ ಮೇಲಿನ ಸಿಸ್ಟಮ್ಗಳು, KJ-2000 ನಂಥ ವಿಮಾನಗಳು ಎರಡನ್ನೂ ಎಫೆಕ್ಟಿವ್ ಆಗಿ ಬಳಸೋಕೆ ಪ್ಲಾನ್ ಮಾಡಿದೆ. ಸ್ನೇಹಿತರೆ, ಇತ್ತೀಚೆಗೆ ಅಮೆರಿಕ ರಿಲೀಸ್ ಮಾಡಿರೋ ನ್ಯಾಷನಲ್ ಡಿಫೆನ್ಸ್ ಸ್ಟ್ರಾಟಜಿ ಪ್ರಕಾರ ಸದ್ಯ ಚೀನಾ ತನ್ನ ಹಣಕಾಸಿನ ಶಕ್ತಿಯಿಂದ ರಷ್ಯಾಗಿಂತ ಬಹಳ ವೇಗವಾಗಿ ಮಿಲಿಟರಿ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ರಷ್ಯಾ ವೀಕ್ ಆದರೆ ಚೀನಾದ ಮಿಲಿಟರಿ ಉತ್ಪಾದನೆಗೆ ದೊಡ್ಡ ಮಾರ್ಕೆಟ್ ಸಿಗುತ್ತೆ. ಚೀನಾದ ಈ ಮಿಲಿಟರಿ ಟೆಕ್ನಾಲಜಿ ಬೆಳವಣಿಗೆ ವೇಗದಿಂದ ಅಮೆರಿಕಾಗೆ ಥ್ರೆಟ್ ಇದೆ ಅಂತ ಖುದ್ದು ಅಮೆರಿಕದ ಏರ್ಫೋರ್ಸ್ ಸೆಕ್ರೆಟರಿ ಫ್ರಾಂಕ್ ಕೆಂಡಾಲ್ ಹೇಳಿದ್ದಾರೆ. ಅಲ್ಲದೆ ಮಿಲಿಟರಿ ಟೆಕ್ನಾಲಜಿ ಪಾರಮ್ಯದಲ್ಲಿ ನಾವು ಚೀನಾ ಜೊತೆ ರೇಸ್ನಲ್ಲಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಭಾರತ ಚೀನಾಗಳ ಮಧ್ಯೆ ಇರೋ ಮಿಲಿಟರಿ ಸಾಮರ್ಥ್ಯದ ಅಂತರ, ಸಂಖ್ಯೆಗಳ ಅಂತರ ಎರಡೂ ಜಾಸ್ತಿ ಆಗ್ತಿದೆ. ನಾವು ಪಕ್ಕದಲ್ಲೇ ಇರೋದ್ರಿಂದ ಅಮೆರಿಕಾಗಿಂತ ದೊಡ್ಡ ಥ್ರೆಟ್ ಇರೋದು ಭಾರತಕ್ಕೆ. ಸದ್ಯ ನಮ್ಮಲ್ಲಿರೋ ಫೈಟರ್ ಸ್ಕ್ವಾಡ್ರನ್ಗಳ ಸಂಖ್ಯೆ ಸಾಕಾಗಲ್ಲ. ಜೊತೆಗೆ ಚೀನಾದ ಏರ್ ಪವರ್ ಎದುರಿಸೋಕೆ ಬೇಕಾದಷ್ಟು ಏರ್ ಬೋರ್ನ್ ಅರ್ಲಿ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ಗಳು, ಕಡಿಮೆ ವಿಮಾನಗಳು ನಮ್ಮನ್ನು ತುಂಬ ಕಾಡ್ತಾ ಇದೆ.
ಕಮ್ಮಿ ವಿಮಾನಗಳಲ್ಲೇ ಏನೋ ಮ್ಯಾನೇಜ್ ಮಾಡ್ತೀವಿ ಅಂದರೂ ಕೂಡ ಇನ್ನೂ ದೊಡ್ಡ ಪ್ರಮಾಣದ ಮಿಡ್ ಏರ್ ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ಗಳು ಬೇಕಾಗ್ತವೆ ನಮಗೆ. ಇರೋ ವಿಮಾನಗಳಿಗೆ ಆಕಾಶದಲ್ಲೇ ಇಂಧನ ತುಂಬಿಸುವ ವಿಮಾನಗಳು ಇನ್ನೂ ಜಾಸ್ತಿ ನಮಗೆ ಬೇಕಾಗುತ್ತೆ. ಎಲ್ಲ ರೀತಿಯಲ್ಲೂ ನಾವು ಡಿಫೆನ್ಸ್ ಸ್ಪೆಂಡಿಂಗನ್ನು ಜಾಸ್ತಿ ಮಾಡಬೇಕಾಗತ್ತೆ. ಡಿಫೆನ್ಸ್ ಸ್ಪೆಂಡಿಂಗ್ ಜಾಸ್ತಿ ಮಾಡಬೇಕು ಅಂದರೆ ದೇಶದ ಸರ್ಕಾರಗಳ ಆದಾಯ ಜಾಸ್ತಿ ಆಗಬೇಕಾಗತ್ತೆ. ಅದು ಜಾಸ್ತಿ ಆಗಬೇಕು ಅಂದರೆ ಆರ್ಥಿಕವಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರಗತಿಯನ್ನು ಸಾಧಿಸಬೇಕಾಗತ್ತೆ. GDP ದೊಡ್ಡದಾಗಬೇಕು ನಮ್ಮದಿನ್ನೂ ಕೂಡ. ನಮ್ಮ ಜನರ ಆದಾಯ ಡಬಲ್ ಆಗಬೇಕು, ಜನ ಶ್ರೀಮಂತರಾಗಬೇಕು, ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕು, ಸರ್ಕಾರಕ್ಕೆ ಜಾಸ್ತಿ ದುಡ್ಡು ಹೋಗಬೇಕು. ಮತ್ತು ಸರ್ಕಾರ ಏನು ಪ್ರಿಂಟ್ ಹೊಡೆಯೋಕ್ಕಾಗಲ್ವಲ್ಲ. ಹಾಗಾಗಿ ಓವರಾಲ್ ದೇಶ ಉದ್ಧಾರ ಆಗಬೇಕಾಗತ್ತೆ. ಜನ ಶ್ರೀಮಂತರಾದರೆ ದೇಶ ಶ್ರೀಮಂತ ಆಗೋದು. ಜನ ಶ್ರೀಮಂತರಾಗಬೇಕು ಅಂದರೆ ಚೆನ್ನಾಗಿ ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು, ಚೆನ್ನಾಗಿ ನಾವು ಜ್ಞಾನವಂತರಾಗಬೇಕು, ಜೊತೆಗೆ ನಮ್ಮ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು, ನಮ್ಮ ಸಂಬಳಗಳನ್ನು ನಮ್ಮ ಆದಾಯವನ್ನು ಜಾಸ್ತಿ ಮಾಡ್ಕೋಬೇಕು, ಚೆನ್ನಾಗಿ ಟ್ಯಾಕ್ಸ್ ಕಟ್ಟಬೇಕು, ಚೆನ್ನಾಗಿ ಬಾಳಬೇಕು. ಅವಾಗ ದೇಶನೂ ಸೂಪರ್ ಆಗುತ್ತೆ. ದೇಶ ಎದ್ದು ತಾನು ಕಷ್ಟಪಟ್ಟು ದುಡಿದು ಬಿಟ್ಟು ನಮ್ಮನ್ನು ಶ್ರೀಮಂತ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.